ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಇಲಾಖೆಯ ಒತ್ತುವರಿ ಕೇಸ್ ಇಂದು ಜಂಟಿ ಸರ್ವೆ ನಡೆದಿದೆ. ಕಂದಾಯ ಹಾಗೂ ಅರಣ್ಯ ಇಲಾಖೆಯ ಜಂಟಿ ನಿರ್ದೇಶನದಲ್ಲಿ ಸರ್ವೆ ಕಾರ್ಯ ನಡೆದಿದೆ. ಕೋಲಾರದ ಡಿಸಿ ಎಂಆರ್ ರವಿ ಅವರ ನೇತೃತ್ವದಲ್ಲಿ ಜಂಟಿ ಕಾರ್ಯ ನಡೆದಿದ್ದು, ಸ್ಥಳಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆಗಮಿಸಿ ಚರ್ಚೆಯನ್ನ ಮಾಡಿದ್ದಾರೆ. 4 teams ಬೇಗ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಪರೇಷನ್ಸ್ ನಾನು ಇಂಟರ್ಫಿಯರ್ ಆಗಲ್ಲ. ಯು ಆರ್ ಟೋಟಲಿ ಅಟ್ ಲಿಬರ್ಟಿ. ಸ್ಥಳಕ್ಕೆ ಆಗಮಿಸಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರ ಜೊತೆ ಚರ್ಚೆ ನಡೆಸಿ, ನಾನು ಅರಣ್ಯ ಇಲಾಖೆ ಜಾಗ ಒತ್ತುವರಿ ಮಾಡಿಲ್ಲ, ಒತ್ತುವರಿ ಸರ್ವೆಗೆ ಅಡ್ಡಿಯೂ ಮಾಡಿಲ್ಲ, ಅರಣ್ಯ ಇಲಾಖೆ ಒತ್ತುವರಿ ಸರ್ವೆ ಮಾಡಲು ಹೇಳಿದ್ದೆ ನಾನು. ಈ ಎರಡೂ ಅಂಶಗಳು ಜನರಿಗೆ ಗೊತ್ತಾಗಬೇಕು. ಸರ್ವೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ, ಅದನ್ನ ಮೀರಿ ನಾನೇನು ಹೇಳೋದಿಲ್ಲ, ನಿಮ್ಮ ಕೆಲಸ ನೀವು ಮಾಡಿ ಎಂದು ತೋಟದ ಗೇಟ್ ಬಳಿ ರಮೇಶ್ ಕುಮಾರ್ ಹೇಳಿದ್ದಾರೆ. We'll start from this. This is one team. They start meetings there. They'll go around the entire stretch, and after that they'll come back. Last time ನನಗೆ ನಿಂತಿದ್ದಾಗೆ ನೋಟಿಫಿಕೇಶನ್ ಅಂತ ಅದರ ಪ್ರಕಾರ DDL Yeah, other team has come. I have made 4 teams. 4 teams ಬೇಗ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಪರೇಷನ್ಸ್ ನಾನು ಇಂಟರ್ಫಿಯರ್ ಆಗಲ್ಲ. ಯು ಆರ್ ಟೋಟಲಿ ಅಟ್ ಲಿಬರ್ಟಿ. Yeah, this is our strategy, sir. Okay, you start. Yes, ನಾನು ಹೇಳಿದ್ನಲ್ಲ, I cooperation. 2 things should be made to public very clear. I am not avoiding survey. I asked for survey. Okay, fine, sir. I am not afraid of survey. Fine, sir. ಇಲ್ಲಪ್ಪ ನಿಮ್ಮ ಟೀಮ್ ಸ್ಟಾರ್ಟ್ ಮಾಡಿಯಪ್ಪ. ಈ ಕಡೆ ಬಂದ್ಬಿಡಿ. ಹಾಂ ಸರ್. ಸರ್ವೆ ನಾನು ಯಾವತ್ತೂ ತಪ್ಪಿಸೋ ಪ್ರಯತ್ನವೂ ಮಾಡಿಲ್ಲ. ಸರ್ವೆ ಕಟ್ಟೆ ನನಗೆ ಭಯವೂ ಇಲ್ಲ. ಸರ್ವೆ ಆಗಬೇಕು ಅಂತ 2002ರಲ್ಲಿ 2009ರಲ್ಲಿ 2000 ಅರ್ಜಿ ಕೊಟ್ಟರು. ನಾನು ಅವ್ರಿಗೆ ಪೂರ್ಣ ಸಹಕಾರ ಕೊಡ್ತೇನೆ. ಇಲ್ಲ ಯಾರಿಗೂ ಉತ್ತರ ಕೊಡಲಿದೆ ಸರ್. ಅದಕ್ಕೆ ಅಲ್ಲ, ನೀವು ಅದೇನು ಹೇಳ್ತೀರಿ? ಏನು ಹೇಳೋದಿಲ್ಲ, ಏನು ಹೇಳೋದಿಲ್ಲ. ಈ ಕಡೆ ಬಂದ್ಬಿಡಿ ಪ್ಲೀಸ್. ನನ್ನ ಕೆಲಸ ಆಗಿದೆ. ಕಮ್ ದಿಸ್ ಸೈಡ್, ಕಮ್ ದಿಸ್. So I was shoot you sir, please can. Right. Second all. ಎಲ್ಲ ಪರವಾನಗಿ ಇಲ್ಲದೆ ಕಲ್ಲು ಬಂಡೆಗಳನ್ನು ಸಿಡಿಸಲು ಸ್ಫೋಟಕಗಳನ್ನು ಬಳಸಿದ್ದಾರೆ ಎಂದು ಅಲ್ಲಿನ ಸ್ಥಳೀಯರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವ ಘಟನೆ ನಡೆದಿದೆ. ತಾಲೂಕಿನ ಮುರುಗಮಲ್ಲ ಹೋಬಳಿ ಗುಂತೂರು ಗಡ್ಡ ಗ್ರಾಮದ ಸರ್ವೆ ನಂಬರ್ 50ರ ಜಮೀನಿನಲ್ಲಿ ದಿನಾಂಕ 14/1/2025ರಂದು ಯಾರಿಗೂ ತಿಳಿಯದಂತೆ ಯಾವುದೇ ಪರವಾನಗಿ ಇಲ್ಲದೆ ಜಮೀನಿನಲ್ಲಿ ಇರುವ ಬಂಡೆಗಳನ್ನು ಸಿಡಿಸಲು ಸ್ಫೋಟಕಗಳನ್ನು ತಂದು ಬಂಡೆಗಳನ್ನು ಸಿಡಿಸಿದ್ದು, ಈ ಕುರಿತು ಬಂಡೆಗಳ ಶಬ್ದಕ್ಕೆ ಸ್ಥಳೀಯ ರೈತರು ಬಂದು ಪ್ರಶ್ನಿಸಿದ್ದಕ್ಕೆ ಅಲ್ಲಿಂದ ಕಾಲ್ಕಿತ್ತಿರುವ ಘಟನೆ ನಡೆದಿದೆ. ಅಕ್ರಮವಾಗಿ ಯಾವುದೇ ಪರವಾನಗಿ ಇಲ್ಲದೆ ಈ ಸ್ಫೋಟಕ ಕೃತ್ಯವೆಸಗಿರುವ ಜಮೀನಿನ ಮಾಲೀಕರಾದ ಪ್ರದೀಪ್ ಕುಮಾರ್ RBN HV ರಾಜಗೋಪಾಲ್ ಗೌನಿಪಲ್ಲಿ ಗ್ರಾಮ ಶ್ರೀನಿವಾಸಪುರ ತಾಲೂಕು ಇವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಸ್ಥಳೀಯ ರೈತರು ದೂರು ನೀಡಲಾಗಿದ್ದು, ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. మోరీ పక్కలోనే ఈ కేబుల్ పెట్టినారు. ఈ లేఅవుట్ చేస్తున్నారు. ఇక్కడ కేబుల్ పెట్టినారు. ఊర్లో పర్మిషన్ ఎవరిది తీసుకోకుండా, పంచాయతీలో పర్మిషన్ తీసుకోకుండా వాళ్ళకి ఎవరు ఇచ్చారో ఏమో తెలియదు, వాళ్ళ పాటు వాళ్ళు పెట్టుకుంటారు.
పొద్దున బ్లాస్ట్ అయినారు. ఊర్లో రాయి ఎగిరిన దానికి వచ్చి కొలత పొమ్మంటే పోయినారు. అవి అట్లే ఉన్నాయి. మెటీరియల్ అంతా ఈడే ఉన్నాయి. ఎవరికి ఇన్ఫార్మ్ చేసినా కూడా చేయలా ఇంతవరకు. మీరు వచ్చి చూస్తే సరిపోతుందనేసి మేము చేస్తాను. ఊర్లో గ్రామస్తులంతా చూస్తున్నారు. ఊరు దగ్గరే ఉంది, దేవస్థానం ఉంది, టెంపుల్ ఉన్నాయి, గాడి ఎప్పుడు ఆడినవి ఆవులు ఈడే కట్టేస్తారు. అవి ఎవరికి ఇప్పి అప్ప కట్టేసుకోమని కూడా చెప్పుకుంటా అట్లే పెట్టుకున్నారు. అదే లేఅవుట్ ఎవరు గవర్నపల్లి బెంగళూరు బ్యాక్ వర్స్ వాళ్ళంట వాళ్ళు కొనుక్కోండేది. వీళ్ళు ఎవరు ఎవ్వకొట్టే వాళ్ళు కొంచెం ముందు మనిషిగా వాళ్ళు చేస్తున్నారు. ఎప్పటి నుండి చేపిస్తున్నాడు వాళ్ళు కొనుక్కోండేది. ಚಿಂತಾಮಣಿ ತಾಲೂಕಿನ ಮುರುಗುಮಲ್ಲ ಹೋಬಳಿಯ ಕತ್ತರಗುಪ್ಪೆ ಗ್ರಾಮ ಪಂಚಾಯಿತಿಯ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿಗರಾದಂತಹ ಲೀಲಾವತಮ್ಮ ಎಂಎಲ್ ಆಂಜನೇಯ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದು ಏಕೈಕ ನಾಮಪತ್ರ ಲೀಲಾವತಮ್ಮರವರ ನಾಮಪತ್ರ ಕ್ರಮಬದ್ಧವಾಗಿತ್ತು. ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಅದನ್ನು ಅಂಗೀಕರಿಸಿದ್ವಿ. ಈ ಹಿಂದೆ ಇದ್ದ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಎಂಕೆ ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಇಂದು ಚುನಾವಣಾಧಿಕಾರಿಯಾದ ಸುರೇಶ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿಕೊಟ್ಟರು. ಅಧ್ಯಕ್ಷರ ಸ್ಥಾನಕ್ಕೆ ಲಲಿತಮ್ಮ ಎಂಎಲ್ ಆಂಜನೇಯ ರೆಡ್ಡಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ದಾರೆ. ಡೇರಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೆಚ್ಚಿನ ಗಮನ ವಹಿಸುತ್ತಿದ್ದು, ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಪಂಚಾಯಿತಿ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೆಎಂ ಹನುಮಂತಪ್ಪ, ಕೃಷಿಕ ಸಮಾಜದ ನಿರ್ದೇಶಕರಾದ ಅಲ್ಲಾ ಬಕಾಶ್, ಆಂಜನೇಯ ರೆಡ್ಡಿ, ಟಿಎಪಿಸಿ ಎಂಎಸ್ ಅಧ್ಯಕ್ಷ ನಾಗೇಶ್, ನಾರಾಯಣಸ್ವಾಮಿ, ಸುಬ್ರಹ್ಮಣಿ, ಮುನಿರೆಡ್ಡಿ, ವಿ ಮುನಿಯಾಂಜನಪ್ಪ, ಗಂಗಾಧರಪ್ಪ, ವಿನಾಯಕ ರೆಡ್ಡಿ, ಕೆಆರ್ ಸೈಯದ್ ಖಾದರ್, ಫೋಟೋ ನಾರಾಯಣಪ್ಪ ಸೇರಿದಂತೆ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ಏನು ಇವತ್ತು ಕತ್ತರಗುಪ್ಪೆ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಈ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಸದಸ್ಯರುಗಳು ಬಹುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಮ್ಮ ಈ ಬಣದ ಸುಧಾಕರ್ ಅವರ ಬಣದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಲೀಲಾವತಮ್ಮ, ಆಂಜನೇಯ ರೆಡ್ಡಿ, ಮಲ್ಲಿಕಾರ್ಜುನಪುರ ಇವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಮತ್ತು ಎಲ್ಲ ಸದಸ್ಯರುಗಳನ್ನು ಒಂದು ಸಮ್ಮತವಾಗಿ ಕರ್ಕೊಂಡು ಅವ್ರಿಗೆ ಏನು ಅನುಕೂಲಗಳು ಬೇಕೋ ಅದನ್ನು ಅವ್ರು ಕೇಳಿದ್ದನ್ನು ನಾವು ಉತ್ತರ ಕೊಟ್ಕೊಂಡು ಕೆಲಸ ಮಾಡೋಣ. ಈಗ ವಿದ್ಯುತ್ ದೀಪ ಇರ್ಬೋದು, ಮತ್ತು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಲೈಟ್ ಇರ್ಬೋದು, ಯಾವುದೇ ಒಂದು ತೊಂದರೆಗಳಿಲ್ಲದೆ ಅವರಿಗೆ ಸ್ಪಂದನೆ ಕೊಟ್ಟು ಮಾಡೋಣ. ಮತ್ತು ನಮ್ಮ ಲೀಡರ್ಸು, ನಮ್ಮ ಕೋನಪಲ್ಲಿ ಶಿವಾರೆಡ್ಡಿಯವರು, ಏಜಾಜು, ರಾಮಕೃಷ್ಣ, ಮಂಜುನಾಥ್ ರೆಡ್ಡಿ, ಮತ್ತು ಇವರು ಮುನ್ಕೃಷ್ಣ ಲಾಯರು, ನಮ್ಮ ಇವರು ನೋಟ್ರಿ ಆಗಿದ್ದಾರೆ ನಮ್ಮ ಮುನ್ಕೃಷ್ಣ ಅವರು ಲಾಯರು, ಮತ್ತು ಆಂಜಪ್ಪ, ಇವರು ನಾಲ್ನಾರಾಯಣ ಸ್ವಾಮಿ, ಅಲ್ಲಾ ಬಕಾಶು ಎಲ್ಲ ಸೇರಿದ್ದಾರೆ. ವಿನಾಯಕ, ಮುನಾಂಜಪ್ಪ, ಚಲಪತಿ, ಮಠಮಪ್ಪ, ಎಲ್ಲ ಸದಸ್ಯರು, ನಾಗೇಶಣ್ಣ ಎಲ್ಲರೂ ಇದ್ದಾರೆ. ಎಲ್ಲ ನಮ್ಮ ಲೀಡರ್ಸ್ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಆದರೂ ಮತ್ತು ನಮ್ಮ ಭಾಳ ಉತ್ಸಾಹದಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ನಮಗೆ ಹೇಳಿದ್ದಕ್ಕಿಂತ ಜನ ನಿರೀಕ್ಷೆಯಾಗಿ ಬಂದು ನಮ್ಮನ್ನೆಲ್ಲನೂ ಬೆಂಬಲಿಸಿದ್ದಾರೆ. ಅವ್ರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಇಡೀ ಪಂಚಾಯತಿ ಜನಾಂಗದವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅವ್ರಿಗೆ ಏನು ಸಹಕಾರ ಬೇಕೋ ಆ ಸಹಕಾರವನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ಪಂಚಾಯತಿಗೆ ನಾವು ಒಪ್ಪಂದದಂತೆ 2 ಅವಧಿ ಅಂದ್ಕೊಂಡಿದ್ರಿ. ಮೊದಲನೇ ಅವಧಿಗೆ ಮಮತಾ ಮಂಜುನಾಥ್ ರೆಡ್ಡಿ ಅವರಾಗಿದ್ದರು. ತದನಂತರ ಲೀಲಾವತಮ್ಮ ಎಂಎಲ್ ಆಂಜನೇಯ ರೆಡ್ಡಿ ಅವರು ಆಗಬೇಕಾಗಿತ್ತು. ಇವತ್ತು ಲೀಲಾವತಮ್ಮ ಎಂಎಲ್ ಆಂಜನೇಯ ರೆಡ್ಡಿ ಅವರ ಅಧ್ಯಕ್ಷರಾಗಿ ಆಗಲು ಎಲ್ಲ ಒಂದು ನಮ್ಮ ಕತ್ತರಗುಪ್ಪೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸ್ತಾ, ಈಗಾಗಲೇ ನಾನು ಹೇಳೋದೇನೆಂದರೆ ಇತನುಡಿಗಳು ಸದಸ್ಯರೆಲ್ಲ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ಅಂದರೆ ಕತ್ತರಗುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲ. ಅದರಿಂದ ನಮ್ಮ ಸಚಿವರಿಗಾಗಲೇ ನಮಗೆ ಅಭಿವೃದ್ಧಿಗೆ ಸ್ವಲ್ಪ ದಾರಿಗೆಲ್ಲ ಇದು ರಸ್ತೆ ಎಲ್ಲ ಈಗಾಗಲೇ 8 ಕೋಟಿ ರೂಪಾಯಿ ನಮ್ಮ PWDಯಲ್ಲಿ ಕೊಟ್ಟಿದ್ದಾರೆ. ಈಗ ಚಾಂಡ್ರಳ್ಳಿ ಹತ್ರದಿಂದ ದಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಅಂಬಾಜಿದುರ್ಗ ಹೋಬಳಿ ತುಂಬ ಹಿಂದಕ್ಕೆ ಬಿದ್ದಿದ್ದರಿಂದ ಈಗಾಗಲೇ ಮಹಮ್ಮದ್ಪುರದಿಂದ ಇದು ಮಹಮ್ಮದ್ಪುರ, ಲಕ್ಷ್ಮೀದೇವಕೋಟೆ, ದನ್ಮಿಟನಹಳ್ಳಿ ಕ್ರಾಸ್ವರೆಗೂ ಅದಕ್ಕೆಲ್ಲ ಈಗಾಗಲೇ ಕಾಮಗಾರಿಗಳು ನಡೀತಾ ಇದ್ದಾವೆ. ಈಗ ಆಂಜನೇಯ ರೆಡ್ಡಿ ಇವರೆಲ್ಲ ತಿಳುವಳಿಕೆ ಇದ್ದವರಾಗಿರೋದ್ರಿಂದ ಇನ್ನೂ ನಮ್ಮ
ಸಚಿವರ ಹತ್ರ ಹೋಗಿ ನಮ್ಮ ಪಂಚಾಯತಿಗೆ ನಮ್ಮ ಹಿಂದುಳಿದ ವರ್ಗ ಪಂಚಾಯತಿ ಆಗಿದೆ ನಮ್ಮ ಕತ್ತರಗುಪ್ಪೆ ಗ್ರಾಮ ಪಂಚಾಯತಿ. ಇನ್ನೂ ಸ್ವಲ್ಪ ಹಲವಾರು ಯೋಜನೆಗಳನ್ನು ತಂದು ಒಳ್ಳೆ ದಾರಿಗಳು ಒಳ್ಳೆ ಒಂದು ರಸ್ತೆಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಸುಧಾಕರ್ ರೆಡ್ಡಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ನಾನು ಮಾತು. ವಿದ್ಯಾರ್ಥಿಗಳು ಕಾಲಹರಣ ಮಾಡದೆ ಉತ್ತಮ ಶಿಕ್ಷಣವನ್ನ ಪಡೆದುಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳುವಲ್ಲಿ ಶ್ರಮಿಸಬೇಕು ಎಂದು ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಮಂಜುನಾಥಾಚಾರ್ಯ ಅವರು ತಿಳಿಸಿದ್ದಾರೆ. ಪಟ್ಟಣದ ನ್ಯಾಯಾಲಯದ ಹಿಂಭಾಗದಲ್ಲಿ ಇರುವ ವಿಆರ್ ಅಕಾಡೆಮಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಪುರಸಭೆ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನೋತ್ಸವ ಹಿನ್ನೆಲೆಯಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಕಾಲೇಜಿನ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ದಾಸರಾಗಿ ಮೊಬೈಲ್ ಗೀಳಿಗೆ ಬಿದ್ದು ಕಾಲಹರಣ ಮಾಡದೆ ತಮ್ಮ ಭವಿಷ್ಯಕ್ಕಾಗಿ ಶ್ರಮಿಸಬೇಕು. ತಂದೆ ತಾಯಿಯ ಶ್ರಮವನ್ನ ಗಮನದಲ್ಲಿ ಇಟ್ಟುಕೊಂಡು ಅವರ ಸಂತಸಕ್ಕೆ ಕಾರಣವಾಗುವ ರೀತಿಯಲ್ಲಿ ಗುರಿ ಸಾಧನೆಗಾಗಿ ನಿರಂತರ ಶ್ರಮ ವಹಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ಯುವ ಜನತೆಯು ಇತ್ತೀಚೆಗೆ ಮಾನಸಿಕವಾಗಿ ಗೊಂದಲಗಳಿಂದ ಸದೃಢತೆ ಇಲ್ಲದಂತಾಗಿದ್ದಾರೆ. ಬಹಳಷ್ಟು ಪ್ರಕರಣಗಳನ್ನು ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಯತ್ನಗಳನ್ನು ಹೆಚ್ಚಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಮಾನಸಿಕವಾಗಿ ದೃಢತೆಯನ್ನ ಸಾಧಿಸಲು ನಿರಂತರವಾಗಿ ಧ್ಯಾನ, ವ್ಯಾಯಾಮಗಳನ್ನು ಮಾಡಬೇಕು ಎಂದು ಹೇಳಿದ್ದಾರೆ. ಈ ವೇಳೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಉಪಾಧ್ಯಕ್ಷ ಜಿಎಸ್ ರಾಮಾಜಿ, ಕಾರ್ಯದರ್ಶಿ ಪ್ರಸನ್ನಕುಮಾರ್, ಖಜಾಂಚಿ ಮಂಜುನಾಥ್, ಸಹಾಯಕ ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ಪ್ರಾಂಶುಪಾಲ ಶ್ರೀನಿವಾಸ ರೆಡ್ಡಿ, ಸಿಡಿಪಿಒ ಕೆವಿ ರಾಮಚಂದ್ರ, ಹಿರಿಯ ವಕೀಲರಾದ ಫಯಾಜ್ ಬಾಷಾ, ಗುರುನಾಥ್, ವೆಂಕಟೇಶ್ ಸೇರಿದಂತೆ ಹಲವರು ಇದ್ದರು. ಯುವಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ದೀವಿ. ನಮಗೆ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ಮೊದಲಿಗೆ ಅರ್ಪಣೆ ಮಾಡ್ತೇನೆ. ಎಲ್ಲರೂ ಊಟ ಆಗಿದೆಯಾ? ಊಟ ಆಗಿಲ್ಲ ಅಲ್ಲ? ಚೆನ್ನಾಗಿ ಓದಿರ್ತಾರೆ ಅಂತ ಅಲ್ಲ, ನಾವು ಓದುವುದು ಕೇವಲ ಅಂಕಗಳಿಗೆ ಮಾತ್ರ. ಅದಕ್ಕಿಂತ ಮುಖ್ಯವಾಗಿ ನಾವು ವಿಚಾರಗಳನ್ನ ಗ್ರಹಿಸಬೇಕಾಗ್ತದೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದು ನಮಗೆ ಒಂದು ದೇವರು ಕೊಟ್ಟಂತ ಒಂದು ಮೆದುಳಲ್ಲಿ ಒಂದು ಶಕ್ತಿ ಇರ್ತದೆ, ಅದನ್ನ ನಾವು ಬಳಕೆ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೇವಲ ಅಂಕಗಳಿಗೆ ಮರೆ ಹೋಗೋ ಬದಲು ಅದ್ರ ಜೊತೆಗೆ ಸಮಾಜನ, ನಿಮ್ಮ ನೆರೆಹೊರೆಯವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ಕೂಡ ಏಕಮುಖಿಯಾಗಿರಬೇಡಿ, ಅಂತರ್ಮುಖಿಯಾಗಿರಬೇಡಿ, ಬಹಿರ್ಮುಖಿಯಾಗಿರಬೇಕು. ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಬಂಧು ಬಳಗ ಮತ್ತೆ ಸ್ನೇಹಿತರು, ನಿಮ್ಮ ಒಂದು ಪೋಷಕರಾಗಿರ್ಬೋದು, ಉಪನ್ಯಾಸಕರ ಜೊತೆಗೆ ನಿಮ್ಮ ಒಂದು ನೋವು, ದುಃಖ, ದುಮ್ಮಾನಗಳನ್ನ ತಕ್ಷಣ ಹಂಚ್ಕೊಳ್ಳಿ. ಅವಾಗ ನಿಮ್ಗೆ ಒಂದು ಆತ್ಮಹತ್ಯೆ ಅಂತ ಒಂದು ವಸ್ತ್ರಕ್ಕೆ ಈಡಾಗೋದು ತಪ್ಪುತ್ತದೆ. ಹಾಗಾಗಿ ಸೋಲು ಅನ್ನೋದು ನಿಮ್ಮ ಹಿಂದೆ ಬಿಟ್ಟು ಗುರಿ ಮತ್ತೆ ಒಂದು ಗೆಲುವು ಅನ್ನೋದನ್ನ ನಿಮ್ಮ ಮುಂದೆ ಬಿಟ್ಟು ನೀವು ಹೋಗ್ಬೇಕಾಗ್ತದೆ. ಹಾಗಾಗಿ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾಕಂತ ಹೇಳಿದ್ರೆ ಎಲ್ಲರೂ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮತ್ತೊಬ್ಬ ಆಗ್ಬೇಕಂತ ಆಸೆಗಳಿರುತ್ತೆ. ಆದರೆ ಏನೋ ನೀವು ಓದಿರುವಂತ ಇದರಲ್ಲಿ ಜಸ್ಟ್ ಪಾಸ್ ಆಗ್ತೀರಾ. ಜಸ್ಟ್ ಪಾಸ್ ಆದ್ರೂ ಖುಷಿ ಪಟ್ಟು ನೀವು ಡಿಗ್ರಿನಲ್ಲಿ ಮತ್ತೆ KS IAS ತಗೋಬಹುದು. ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರು ಒಬ್ರು ಇದ್ದಾರೆ, ನಮ್ಮ ಅವಿಭಾಜ್ಯ ಕೋಲಾರ ಜಿಲ್ಲೆಯವರು, ನಾಗಮೋಹನ್ ದಾಸ್ ಅಂತ ಹೈಕೋರ್ಟ್ ಜಡ್ಜ್ ಅವರು. SLC ಅವರು ಜಸ್ಟ್ ಪಾಸ್, PUC ಜಸ್ಟ್ ಪಾಸ್, ಡಿಗ್ರಿ ಜಸ್ಟ್ ಪಾಸ್, LLB ಜಸ್ಟ್ ಪಾಸ್. ಆದರೆ ಅವ್ರ ಟ್ಯಾಲೆಂಟ್ ಯಾವಾಗಲೂ ಒಂದು ದಿವಸ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಓದೋದಕ್ಕೆ ಅವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಆದ್ದರಿಂದ ತಾವೆಲ್ಲರೂ ತಂದೆ ತಾಯಿಗೆ ಗೌರವ ಕೊಟ್ಟು, ನಿಮ್ಮ ಎಲ್ಲ ಉಪನ್ಯಾಸಗಳಿಗೆ ಗೌರವ ಕೊಟ್ಟು ಚೆನ್ನಾಗಿ ಓದಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಕಲ್ಕಲೆಯಾಗಿ ಪ್ರಾರ್ಥನೆ ಮಾಡುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಎಲ್ಲ ಪೆಂಡಲ್ ಹಾಕಿ ನಾವು ವೆಹಿಕಲ್ ಅಡ್ಜಸ್ಟ್ ಮಾಡಿದಂಥ ಮತ್ತೊಮ್ಮೆ ಶ್ರೀನಿವಾಸ್ ರೆಡ್ಡಿ ಮತ್ತು ನಿಮ್ಮ ಎಲ್ಲ ತಂಡದವರಿಗೂ ತುಂಬ ಹೃದಯದ ಆರ್ಥಿಕ ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಆಹಾರ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟೋಗಿದೆ. ಇವತ್ತೇನು ನಮಗೆ ಸಿಗ್ತಾ ಇದೆ ಎಲ್ಲಾನು ವಿಷಪೂರಿತ. ಹೀಗಾಗಿ ಮನೆಯಲ್ಲಿ ಏನ್ ಸಿಗುತ್ತಲ್ಲ ಅದು ಸೇಫ್, ತಾಯಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಅಮೃತ ಆಹಾರ. ಸೊ ಹೀಗಾಗಿ ಆರೋಗ್ಯದ ಬಗ್ಗೆ ಚೆನ್ನಾಗಿ ನಿಮಗೆ ಒಳ್ಳೆ ಆರೋಗ್ಯ ಸಿಗಬೇಕು ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಆಹಾರವನ್ನು ಸೇವಿಸಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.